ಇನ್ನು ಸಿಜೆ ರಾಯ್ ಕಚೇರಿ ಮೇಲೆ ಐಟಿ ದಾಳಿ ಹೇಗಿತ್ತು, ನೆನೆ ಏನೆಲ್ಲ ಅಪ್ಡೇಟ್ ಆಯ್ತು ಅನ್ನೋದರ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸಾವಿರಾರು ಕೋಟಿಯ ಸರದಾರ ಸೂಸೈಡ್. ರಾಯ್ ಆತ್ಮಹತ್ಯೆ ಹಿಂದೆ ಹಲವು ಅನುಮಾನ. ಐಟಿ ರೇಡ್ ಕಾರಣನ, ಬೇರೆ ಒತ್ತಡನ? ಸಾವಿರಾರು ಕೋಟಿಯ ಸರದಾರ ರಾಯ್ ಸೂಸೈಡ್ ಮಾಡಿಕೊಂಡು ಸಾವನ್ನಪ್ಪಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮವನ್ನ ಉತ್ತುಂಗಕ್ಕೆ ಕೊಂಡೊಯ್ದಿದ್ದ ರಾಯ್ ಈಗ ಅದೇ ರಿಯಲ್ ಎಸ್ಟೇಟ್ ಕಂಪನಿ ಮೇಲೆ ಐಟಿ ದಾಳಿಯಾಗಿದ್ದಕ್ಕೆ ಗನ್ನಿಂದ ಎದೆಗೆ ಫೈರ್ ಮಾಡಿಕೊಂಡಿದ್ದಾರೆ. ಆದರೆ ದುರಾದೃಷ್ಟವಶಾತ್ ಆಸ್ಪತ್ರೆಗೆ ಸಾಗಿಸೋ ಮುನ್ನವೇ ಸಾವನ್ನಪ್ಪಿದ್ದು ಕಾನ್ಫಿಡೆಂಟ್ ಗ್ರೂಪ್ ಈಗ ಸಂಪೂರ್ಣವಾಗಿ ಅನಾಥವಾಗಿದೆ. ಇನ್ನು ಸಿಜೆ ರಾಯ್ ಸಾವಿನ ಸುತ್ತ ಹಲವಾರು ಅನುಮಾನದ ಹುತ್ತವೇ ಬೆಳೆದಿದೆ. ರಾಯ್ ಸೂಸೈಡ್ ಮಾಡಿಕೊಂಡಿದ್ದು ಐಟಿ ದಾಳಿಗೆ ಹೆದರೇನೋ ಅಥವಾ ಬೇರೆ ಏನಾದ್ರೂ ಒತ್ತಡ ಇತ್ತ ಅನ್ನೋ ಡೌಟ್ ಮೂಡಿದೆ. ಆದ್ರಿಂದ ಪೊಲೀಸರು ಎಲ್ಲ ಆಂಗಲ್ನಲ್ಲೂ ತನಿಖೆ ನಡೆಸಲು ಮುಂದಾಗಿದ್ದಾರೆ. ನಿನ್ನೆ ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ ಬಳಿ ಇರುವ ಕಾನ್ಫಿಡೆಂಟ್ ಗ್ರೂಪ್ ಕಚೇರಿ ಮೇಲೆ ಕೇರಳದ ಐಟಿ ಅಧಿಕಾರಿಗಳು ರೇಡ್ ಮಾಡಿದ್ರು. ಈ ವೇಳೆ ದಾಖಲೆಗಳನ್ನ ತಂದು ಕೊಡುತ್ತೇನೆ ಅಂತ ಹೇಳಿ ವಾಶ್ರೂಮ್ಗೆ ಹೋಗಿ ಬಂದು ಐಟಿ ಅಧಿಕಾರಿಗಳ ಎದುರೇ ತಮ್ಮ ಎದೆಗೆ ತಾವೇ ಬುಲೆಟ್ ಫೈರ್ ಮಾಡಿಕೊಂಡಿದ್ರು. ಆತ್ಮಹತ್ಯೆ ಕೇಸ್ ಬಗ್ಗೆ ಕಾನ್ಫಿಡೆಂಟ್ ಗ್ರೂಪ್ ಕಂಪನಿಗೆ ಎಫ್ಎಸ್ಎಲ್ ಹಾಗೂ ಸೋಕೋ ಟೀಮ್ನಿಂದ ಭೇಟಿ ನೀಡಿ ಸಾಕ್ಷ್ಯವನ್ನ ಸಂಗ್ರಹಿಸಿದ್ದಾರೆ. ಅಲ್ಲದೆ ಕ್ರೈಮ್ ಟೀಮ್ ಕೂಡ ಸಾಕಷ್ಟು ದಾಖಲೆ ಸಾಕ್ಷ್ಯ ಸಂಗ್ರಹಿಸಿದ್ದಾರೆ. ಈಗಾಗಲೇ ಫೈರ್ ಮಾಡಿಕೊಂಡಿರೋ ಪಿಸ್ತೂಲ್ ಹಾಗೂ ಮೊಬೈಲ್ ವಶಕ್ಕೆ ಪಡೆದು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಇನ್ನು ನಾರಾಯಣ ಆಸ್ಪತ್ರೆಯಿಂದ ಮೃತದೇಹವನ್ನ ಬೌರಿಂಗ್ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಇಂದು ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರಿಸಲಿದ್ದಾರೆ. ಬಳಿಕ ಇಂದೇ ಬೆಂಗಳೂರಿನಲ್ಲಿ ಅಂತ್ಯಕ್ರಿಯೆ ನಡೆಸಲಿದ್ದಾರೆ. ಇದೇ ವೇಳೆ ರಾಯ್ ಬಗ್ಗೆ ಮಾತನಾಡಿದ ಕಾನ್ಫಿಡೆಂಟ್ ಗ್ರೂಪ್ನ ವಕೀಲ ಪಟಾಪಟ್ ಪ್ರಕಾಶ್, ಐಟಿ ಅವರ ತೀವ್ರ ತನಿಖೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ ಆರೋಪಿಸಿದ್ದಾರೆ. ಅಧಿಕಾರಿಗಳು ಹೆಚ್ಚಾಗಿ ಒತ್ತಡ ಹೇರಿದ್ದಾರೆ, ಅದರ ಬಗ್ಗೆ ತನಿಖೆಯಾಗಬೇಕು ಅಂತ ಒತ್ತಾಯಿಸಿದ್ದಾರೆ. ನನಗಂತೂ ವೈಯಕ್ತಿಕವಾಗಿ ತುಂಬಾ ನೋವಿನಲ್ಲಿದ್ದೀನಿ. ಮಾತುಗಳು ಬರ್ತಾ ಇಲ್ಲ, ನಂಬೋಕೆ ಆಗ್ತಾ ಇಲ್ಲ. ಈಗ ಇವತ್ತು ಆಗ್ತಾ ಇರೋದು ಅದು ಒಂದು ಸಮಾಜದ ಒಂದು ಅಸೆಟ್ ಅದು. ಆದರೆ ಇವತ್ತು ಅವರು ಈ ರೀತಿ ಆಗಿರೋದು ಸಮಾಜಕ್ಕೆ ತುಂಬಲಾರದ ನಷ್ಟ. ಅವರನ್ನು ನಂಬಿರ್ತಕ್ಕಂಥ ಅನೇಕ ಕುಟುಂಬಗಳಿಗೆ ತುಂಬ ಲಾಸು. ನಮ್ಮ ಕುಟುಂಬದ ಒಬ್ಬ ಸದಸ್ಯರನ್ನು ಕಳ್ಕೊಂಡಂತೆ ಇವತ್ತು ನಮ್ಗೆ ತುಂಬ ನೋವಾಗ್ತಾ ಇದೆ. ಇನ್ನು ರಾಯ್ ಶೂಟ್ ಮಾಡಿಕೊಳ್ಳುತ್ತಿದ್ದ ವೇಳೆ ಸ್ಥಳದಲ್ಲಿ ಇದ್ದದ್ದು ಐಟಿ ಅಧಿಕಾರಿಗಳು. ಆದ್ರಿಂದ ಪೊಲೀಸರು ಅವರ ಹೇಳಿಕೆಯನ್ನ ಪಡಿತಾ ಇದ್ದಾರೆ. ಕಳೆದ 3 ದಿನಗಳಿಂದ ಐಟಿ ಅಧಿಕಾರಿಗಳು ಹೆಚ್ಚಿನ ಪ್ರೆಷರ್ ಹಾಕಿದ್ದಾರೆ ಅಂತಲೂ ಹೇಳಲಾಗ್ತಿದೆ. ಒಟ್ನಲ್ಲಿ ದುಬೈನಿಂದ ರಾಯ್ ಕುಟುಂಬಸ್ಥರು ಆಗಮಿಸುತ್ತಿದ್ದು ಅವರು ನೀಡೋ ದೂರಿನ ಮೇರೆಗೆ ತನಿಖೆ ನಡೆಸಲು ಪೊಲೀಸರು ನಿರ್ಧರಿಸಿದ್ದಾರೆ. ಗಿರೀಶ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.